ಟಿವಿ ನ್ಯೂಸ್ಗೆ ಸ್ವಾಗತ. ಮಂಡ್ಯ ನಗರದ ಮರಿಗೋಡ ಬಡಾವಣೆಯಲ್ಲಿರುವ ಯೂರೋ ಕಿಡ್ಸ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲ್ನ ಆವರಣದಲ್ಲಿ ಇಂದು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ, ಕನ್ನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರ ಮಂಡ್ಯ ಹಾಗೂ ಭಾರತೀಯ ದಂತ ವೈದ್ಯಕೀಯ ಸಂಘ ಮಂಡ್ಯ ಶಾಖ ಇವರ ಸಹಕಾರದೊಂದಿಗೆ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಕನ್ನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ HR ಕನ್ನಿಕಾ ಹಾಗೂ ಯೂರೋ ಕಿಡ್ಸ್ನ ಕಾರ್ಯದರ್ಶಿ ಸೌಮ್ಯಶ್ರೀ, ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷ ಪೋತೇರ ಮಹದೇವು, ಕಸಿವೆ ಮೈಸೂರು ಅಧ್ಯಕ್ಷೆ ಮಂಜುಳಾ, ವೈದ್ಯರಾದ ಡಾಕ್ಟರ್ HC ಆನಂದ್, ದಂತ ತಜ್ಞರಾದ ಡಾಕ್ಟರ್ KL ಸುಕನ್ಯಾ ನಾಗರಾಜು ಹಾಗೂ ಡಾಕ್ಟರ್ ರೂಪ ಧರ್ಮೇಂದ್ರ ಸೇರಿದಂತೆ ಹಲವರು ಹಾಜರಿದ್ದರು. ಈ ವಿಶೇಷ ಕಾರ್ಯಕ್ರಮವನ್ನು ಕನ್ನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ HR ಕನ್ನಿಕಾ ಅವರು ದೀಪ ಬೆಳಗುವುದರೊಂದಿಗೆ ಗಣ್ಯರೊಂದಿಗೆ ಉದ್ಘಾಟಿಸಿದರು. ಬಳಿಕ ಉಚಿತ ದಂತ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ದಂತ ತಜ್ಞರಾದ ಡಾಕ್ಟರ್ KL ಸುಕನ್ಯಾ ಹಾಗೂ ಡಾಕ್ಟರ್ ರೂಪ ಧರ್ಮೇಂದ್ರ ಸೇರಿದಂತೆ ವೈದ್ಯರುಗಳು ಇಂದು ಶಾಲಾ ಮಕ್ಕಳಿಗೆ ಉಚಿತವಾಗಿ ದಂತ ತಪಾಸಣೆ ನಡೆಸಿ ಮಾಹಿತಿ ಮತ್ತು ಹಲವು ಮಾರ್ಗಸೂಚನೆಗಳನ್ನು ನೀಡಿದರು. ದಂತ ತಪಾಸಣೆ ಸಂದರ್ಭದಲ್ಲಿ ಮಕ್ಕಳ ಪೋಷಕರು ಕೂಡ ಹಾಜರಿದ್ದರು. ವೈದ್ಯರು ಹೇಳಿದ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ದಂತ ತಜ್ಞರಾದ ಡಾಕ್ಟರ್ KL ಸುಕನ್ಯಾ ಹಾಗೂ ಡಾಕ್ಟರ್ ರೂಪ ಅವರನ್ನು ಅಭಿನಂದಿಸಲಾಯಿತು. ಡಾಕ್ಟರ್ HR ಕನ್ನಿಕಾ ಅವರು ಮಾತನಾಡಿ ಮಾಹಿತಿ ನೀಡಿದ್ದು ಹೀಗಿದೆ. ಇಂತಹ ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿದೆ, ನಮಗೆ ಮುಖದಲ್ಲಿ ನಗು ಇದ್ದರೆ ಮಾತ್ರ ನಗುವೇ ಆಭರಣ ಅಂತ ಹೇಳ್ತೀವಿ. ಹಾಗೆ ನಗು ಇನ್ನೊಬ್ರಿಗೆ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತಂದಾಗ ನಮ್ಮ ದಂತ ರಕ್ಷಣೆಯೂ ಕೂಡ ಆಗಬೇಕು. ನಾವು ಬಾಯ ಆರೋಗ್ಯ ರಕ್ಷಣೆ ಮಾಡಿಕೊಂಡ್ರೆ ಇಡೀ ದೇಹ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾ ಮುಂದೆ ಇದ್ರ ಬಗ್ಗೆ ಮೇಡಮ್ ಇಬ್ಬರು ದಂತ ವೈದ್ಯರಿದ್ದಾರೆ, ಮಾತಾಡ್ತಾರೆ. ಜೊತೆಗೆ ನಮ್ಮ ಕಾನ್ಸೆಪ್ಟ್ ಏನಿತ್ತು ಅಂದರೆ ಹಲವಾರು ವರ್ಷಗಳಿಂದ ನಾನು ಸುಕನ್ಯಾ ನಾಗರಾಜು ಮೇಡಮ್ನ ಮತ್ತು ನಮ್ಮ ರೂಪ ಧರ್ಮೇಂದ್ರ ಮೇಡಮ್ನ ನಾನು ನೋಡ್ತಾ ಬಂದಿದ್ದೆ. ಅವರ ಹೆಸರುಗಳನ್ನ ಕೇಳ್ತಾ ಬಂದಿದ್ದೆ. ಅವ್ರಿಗೊಂದು ಆನರ್ ಮಾಡಬೇಕು ಅನ್ನಿಸು ನಮ್ಮ ಸಂಸ್ಥೆ ವತಿಯಿಂದ. ಹಾಗಾಗಿ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಈ ಸಂದರ್ಭದಲ್ಲಿ ನಾನು ಅನೌನ್ಸ್ ಮಾಡೋಕ್ಕೆ ಇಷ್ಟಪಡ್ತಿದ್ದೆ. ಅವರಿಬ್ಬರಿಗೂ ಮತ್ತು ನಮ್ಮ ಡಾಕ್ಟರ್ ಆನಂದ್ ಅಂಕಲ್ಗೂ ಕೂಡ ಆರೋಗ್ಯಶ್ರೀ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಕೊಡ್ತಾ ಇದ್ದೀವಿ. ಮತ್ತು ಹಾಗೆ ನಮ್ಮ ಮಂಜುಳಾ ಮೇಡಮ್ನವರು ಅವರ ಸಮಾಜ ಸೇವೆ ತುಂಬ ವಿಸ್ತಾರವಾದಂಥದ್ದು. ಅವರು ಪ್ರತಿ ಫಂಕ್ಷನಲ್ಲೂ ಕೂಡ ನಮ್ಮ ಜೊತೆ ಒಗ್ಗೂಡಿ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಸಮಾಜ ಸೇವಾ ಪ್ರಶಸ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಬಂದಿರುವಂಥ ಈ ಸಮಾರಂಭದಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ, ಹಾಗೆ ಇನ್ನು ನಮ್ಮ ಶ್ರೀಮತಿ ಸೌಮ್ಯ ಮೇಡಮ್ ಬಗ್ಗೆ ಹೇಳೋಂಗಿಲ್ಲ. ಏಕೆಂದರೆ ಅತ್ಯುತ್ತಮವಾಗಿ ಈ ಯೂರೋ ಕಿಡ್ಸ್ನ ಎಲ್ಲೋ ಒಂದು ಹಂತದಲ್ಲಿ ಅದು ತಳ ಹದಿಗೆ ಹೋಗ್ತಾ ಇತ್ತು, ಅಂದರೆ ಕುಂದುತ್ತಾ ಇತ್ತು. ಯೂರೋ ಕಿಡ್ಸನ್ನು ಬ್ಯಾನರೇ ಇರಲಿಲ್ಲ ಮಂಡ್ಯದಲ್ಲಿ. ಕಿಡ್ಸಿ ಮತ್ತೊಂದು ಅದೊಂದು ಮಾಡ್ತಿದ್ರು. ಈಗ ಅವರು ಅದನ್ನು ಕೇವಲ ಒಂದು 20-25 ಮಕ್ಕಳಿದ್ರೆ ಅನಿಸುತ್ತೆ, ಅದನ್ನು ಮೇಲ್ಮಟ್ಟಕ್ಕೆ ತೊಗೊಂಡೋಗಿ ಈಗ 100+ ಮಾಡಿದ್ದಾರೆ. ಅಂದರೆ ಅವರು ಒಂದು ನನ್ನ ಪ್ರಕಾರ ನನಗೆ ಹೇಳಿದೆ, ನೋಡಪ್ಪ ಬರೀ ಟೀಚ್ ಮಾಡೋದಾಗಲ್ಲ, ನೀನೊಂದು ಶಕ್ತಿ ಆಗಬೇಕು ಸಮಾಜದಲ್ಲಿ. ಈಗ ನನ್ನನ್ನು ನಾನು ಹೇಳೋದಲ್ಲ, ಸಾಮಾನ್ಯ ನನಗೆಲ್ಲರೂ ಹೋದಾಗ ಇಲ್ಲ ನೀವೊಂದು ಶಕ್ತಿ ರೀತಿ ಅಂತ ಹೇಳ್ತಿರ್ತಾರೆ. ಅದೇ ರೀತಿ ನೀನು ಕೂಡ ಒಂದು ಶಕ್ತಿಯಾಗಿ ಬೆಳಿಬೇಕು, ಇದು ನಿನ್ನ ಜ್ಞಾನದ ವಿಸ್ತಾರ ಇನ್ನೂ ವಿಸ್ತರಿಸಬೇಕು ಅಂತೇಳಿ ಅವರಿಗೆ ನನ್ನ ಸಲಹೆ ಕೊಟ್ಟಿದ್ದೆ. ಅತ್ಯುತ್ತಮವಾಗಿ ಅವರು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನನ್ನ ತಂಗಿ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ರಿಲೇಷನ್ ಅಲ್ಲ, ಆದರೂ ನಮಗೆ ಬಾಂಡಿಂಗು ಅದೇ ರೀತಿ ಇದೆ. ಅವಳಿಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ಮತ್ತು ಅದೇ ರೀತಿ ನಮ್ಮ ಟೀಚರ್ಸ್ ಕೂಡ ಉತ್ತಮವಾದಂಥ ಟೀಚರ್ಸ್ನೇ ಆಯ್ಕೆ ಮಾಡಿಕೊಂಡು ಅವರು ಕೂಡ ನಮ್ಮ ಸಂಸ್ಥೆಗೆ ಸಹಕರಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತನ್ನು